Greetings of the day to everyone. Welcome back to the channel Learn English with Shiva. Learn English with Shiva ಅನ್ನೋ ಚಾನಲ್ಗೆ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ. ಸೊ ಇವತ್ತಿನ ನಾವು ಕ್ಲಾಸಲ್ಲಿ ಏನು ಮಾಡ್ತಾ ಇದೀವಪ್ಪ ಅಂತಂದ್ರೆ PUC ಫಸ್ಟ್ ಇಯರ್ನ ಪೋಯಟ್ರಿ ಆದಂಥ ಮನಿ ಮ್ಯಾಡ್ನೆಸ್ DH ಲಾರೆನ್ಸ್ ಅವರು ಬರೆದಿರುವಂಥ ಮನಿ ಮ್ಯಾಡ್ನೆಸ್ ಅನ್ನೋ ಒಂದು ಪೋಯಟ್ರಿನ ಇನ್ ಡೀಟೇಲ್ ಆಗಿ ಓದ್ತಾ ಇದ್ದೀವಿ. ಓಕೆ, ಸೊ ಇವಾಗ ಪೋಯಟ್ರಿ ಲೈನ್ ಓದೋಕ್ಕಿಂತ ಮುಂಚೆ ಆ್ಯಕ್ಚುಲಿ DH ಲಾರೆನ್ಸ್ ಯಾರು ಅನ್ನೋದನ್ನು ಮೊದಲು ತಿಳ್ಕೊಳ್ಳೋಣ. ಅದಾದಮೇಲೆ ನಾವೇನು ಮಾಡೋಣಪ್ಪ ಅಂತಂದರೆ ಮುಂದಕ್ಕೆ ಹೋಗೋಣ. ಓಕೆ ಫೈನ್. ನೋಡ್ಬೋದು ನೀವಿಲ್ಲೇ DH ಲಾರೆನ್ಸ್ ವಾಸ್ ಅ ಪ್ರಾಮಿನೆಂಟ್ 20th century ಇಂಗ್ಲೀಷ್ ರೈಟರ್. ಸೊ ಆ್ಯಕ್ಚುಲಿ DH ಲಾರೆನ್ಸ್ ಏನಪ್ಪ ಅಂತಂದರೆ ಇವರು ಒಬ್ಬ ಬ್ರಿಟಿಷ್ ಇಂಗ್ಲೀಷ್ ರೈಟರ್ ಆಗಿದ್ದರು, ಅಂದರೆ ಬ್ರಿಟಿಷ್ ರೈಟರ್ ಆಗಿದ್ದರು. ಹಿ ಹ್ಯಾಸ್ ಹಿಸ್ ಕ್ರೆಡಿಟ್ ಸ್ಯಾವ್ರಲ್ ನೋಟ್ಸ್. ಇವ್ರೇನು ಮಾಡಿದಾರಪ್ಪ ಅಂತಂದರೆ ಬಹಳಷ್ಟು ನಾವೆಲ್ಸ್ಗಳನ್ನ ಬರೆದಿದ್ದಾರೆ, ಶಾರ್ಟ್ ಸ್ಟೋರಿಗಳನ್ನ ಕೂಡ ಬರೆದಿದ್ದಾರೆ, ಪೋಯಮ್ಸ್, ಪ್ಲೇಸ್, ಎಸ್ಸೇಸ್, ಟ್ರಾವೆಲ್ ಬುಕ್ಸ್, ಟ್ರಾನ್ಸ್ಲೇಷನ್ಸ್, ಅಂದರೆ ಬಹಳಷ್ಟು ಇಂಗ್ಲೀಷ್ ಲಿಟ್ರೇಚರ್ನಲ್ಲಿ ಬಹಳಷ್ಟು ವರ್ಕ್ ಮಾಡಿದಂಥ ಒಬ್ಬ ವ್ಯಕ್ತಿ ಯಾರಪ್ಪ ಅಂತಂದರೆ DH ಲಾರೆನ್ಸ್. ಇವರು ಬಂದುಬಿಟ್ಟು 1885 ಜನಿಸ್ತಾರೆ ಮತ್ತು 1930 ಕಾಲವಾಗ್ತಾರೆ ಅಂತ ಹೇಳ್ಬೋದು. ಇವರ ನೋಟೇಬಲ್ ವರ್ಕ್ಸ್ ಯಾವುದಪ್ಪ ಅಂತಂದರೆ ಸನ್ಸ್ ಆ್ಯಂಡ್ ಲವರ್ಸ್, ದ ರೈನ್ಬೋ, ವೆಮೆನ್ ಇನ್ ಲವ್ ಅನ್ನೋದು ಇವರ ಒಂದು ಫೇಮಸ್ ವರ್ಕ್ಸ್ ಇವು. ಇನ್ ದ ಪೋಯಮ್ ಮನಿ ಮ್ಯಾಡ್ನೆಸ್, ಈಗ ಮನಿ ಮ್ಯಾಡ್ನೆಸ್ ಅನ್ನೋ ಒಂದು ಪೋಯಟ್ರಿ ಇತ್ತಲ್ಲ, ಇದ್ರೊಳಗೆ ಏನು ಮಾಡ್ಯಾರಪ್ಪ ಅಂತಂದ್ರೆ ದ ಪೋಯಟ್ ಪರ್ಸೀವ್ಸ್ ಮಟೀರಿಯಲಿಸ್ಟಿಕ್ ಪರ್ಸ್ಪೆಕ್ಟಿವ್ ಆಫ್ ಹಿಸ್ ಫೆಲೋ ಹ್ಯೂಮನ್ ಬೀಯಿಂಗ್ಸ್. ದ ಪೋಯಟ್ ಗೋಸ್ ಆನ್ ಟು ಪ್ರೊಜೆಕ್ಟ್ ಅ ಫ್ಯೂಚರ್ ವಿಚ್ ಉಷರ್ಸ್ ಇನ್ ಮನಿಲೆಸ್ ಸೊಸೈಟಿ. ಸೊ ಆ್ಯಕ್ಚುಲಿ ಈ ಒಂದು ಪೋಯಟ್ರಿ ಮನಿ ಮ್ಯಾಡ್ನೆಸ್ಸನ್ನು ಯಾಕೆ ಬರೀತಾರಪ್ಪ ಅಂತಂತಂದರೆ ಸ್ವಲ್ಪ ಇದ್ರ ಬ್ಯಾಕ್ಗ್ರೌಂಡನ್ನು ತಿಳ್ಕೊಂಬಿಡೋಣ. ಏನಪ್ಪ ಅಂತಂದರೆ ಸೊ ಇದನ್ನು ಅವರು ಇವ್ರ ಮೇಲೆ ಇಂಪ್ಯಾಕ್ಟ್ ಆಗಿರೋದು ಏನಪ್ಪ ಅಂತಂದ್ರೆ ವೆನ್ ಹಿ ಸಾ ದ ಪೀಪಲ್ ಆಫ್ ದ ಸೊಸೈಟಿ, ಈ ಸಮಾಜದಲ್ಲಿರುವಂಥ ಜನರನ್ನು ನೋಡಿದಾಗ ಅವ್ರಿಗೆ ಏನು ಅನಿಸಪ್ಪ ಅಂತಂದ್ರೆ ಪೀಪಲ್ ಆರ್ ಓವರ್ಲಿ ಮಟೀರಿಯಲಿಸ್ಟಿಕ್, ಬಹಳಷ್ಟು ಬರೀ ವಸ್ತುಗಳಿಗೆ ಏನೋ ಒಂದು ಆದ್ಯತೆಯನ್ನು ಕೊಡುವಂಥ ಮನೋಭಾವನ ಹೊಂದಿದ್ದವರು ಮತ್ತು ಡಿಹ್ಯುಮನೈಸ್ಡ್ ಆಗಿದ್ದರು. ಅಂದರೆ ನೋಡ್ರಿ, ಡಿಹ್ಯುಮನೈಸ್ಡ್ ಅಂತ ಒಂದು ವರ್ಡನ್ನು ಬರೆದಿದ್ದೀನಿ. ಅಂದರೆ ಡಿಹ್ಯುಮನೈಸ್ಡ್ರಪ್ಪ ಅಂದರೆ ಮನುಷ್ಯರಿಗೆ ವ್ಯಾಲ್ಯೂ ಇಲ್ಲ, ಇಲ್ಲಿ ಮನುಷ್ಯತ್ವ ಇಲ್ಲ ಅಂತ ಹೇಳ್ತಾರಲ್ಲ, ಬರೀ ಮಟೀರಿಯಲಿಗೆ ವ್ಯಾಲ್ಯೂ ಕೊಡುವಂಥ ಒಂದು ಸೊಸೈಟಿ ಬೆಳ್ಕೊಂಡ್ಬಿಟ್ಟಿತ್ತು. ಯಾವಾಗಪ್ಪ ಅಂತಂದರೆ 20th century. ಅದರೊಳಗೂ ಯಾವಾಗಪ್ಪ ಅಂತಂದರೆ ಸೊ ಈ ಒಂದು ಪೋಯಟ್ರಿಯ ಬ್ಯಾಕ್ಗ್ರೌಂಡನ್ನು ತೊಗೊಂಡಾಗ ಯಾವಾಗಪ್ಪ ಅಂತಂದರೆ ಫಸ್ಟ್ ವರ್ಲ್ಡ್ ವಾರ್ ಏನಾಗ್ತೈತಿ 1914 to 1918 ತನಕ ಏನು ಮೊದಲನೇ ಮಹಾಯುದ್ಧ ನಡೀತಿತ್ತಲ್ಲ, ಅವಾಗ ಏನಾಗ್ತಿತ್ತಪ್ಪ ಅಂತ ಯುದ್ಧದಿಂದಾಗಿ ಸಾಕಷ್ಟು ನಷ್ಟಗಳು ಅನುಭವಿಸಿರ್ತಾರೆ ಎಲ್ಲ ದೇಶಗಳು. ಆವಾಗ ನೆಕ್ಸ್ಟ್ ಹುಟ್ಕೊಳ್ಳೋದು ಯಾವುದಪ್ಪ ಅಂತಂತಂದರೆ ಇಂಡಸ್ಟ್ರಿಯಲೈಸೇಷನ್, ಕೈಗಾರೀಕರಣ ಅಂತೇನಿದೆಯಲ್ಲ, ಇಂಡಸ್ಟ್ರಿಯಲೈಸೇಷನ್ ಹುಟ್ಕೊಂಡ ತಕ್ಷಣ ಅದರ ಜೊತೆಗೆ ಕ್ಯಾಪಿಟಲಿಸಮ್ ಅಂದರೆ ಬಂಡವಾಳಶಾಹಿ ಅದು ಕೂಡ ಹುಟ್ಕೊಂತು. ಇವಾಗ ಇಂಡಸ್ಟ್ರಿಯಲೈಸೇಷನ್ ಮತ್ತು ಕ್ಯಾಪಿಟಲಿಸಮ್ ಹುಟ್ಕೊಂಡಾಗ ಏನಪ್ಪ ಅಂತಂದ್ರೆ ಪೀಪಲ್ ಸ್ಟಾರ್ಟೆಡ್ ಲುಕಿಂಗ್ ಟುವರ್ಡ್ಸ್ ದ ಮನಿ. ಈಗ ಎಲ್ಲರೂ ನಾಶ ಹೊಂದಿದಾಗ, ಪೂರ್ತಿ ಯುದ್ಧದಿಂದಾಗಿ ನಷ್ಟ ಹೊಂದಿದಾಗ ಎಲ್ಲರೂ ಏನು ಮಾಡಿದರು, ಭಾಳಷ್ಟು ವ್ಯಾಲ್ಯೂ ಯಾವುದು ಕೊಟ್ರಪ್ಪ ಅಂತಂದ್ರೆ ಮನಿಗೆ ಕೊಟ್ಟರು. ದುಡ್ಡು ಮಾಡಬೇಕು. ಈ ದುಡ್ಡು ಮಾಡಬೇಕು ಅನ್ನೋ ಒಂದು ಗ್ಯಾಪ್ನಾಗ ಅವ್ರೇನು ಮಾಡಿಬಿಟ್ರಪ್ಪ ಅಂತಂದ್ರೆ ಡಿಹ್ಯೂಮನ್ ಆಗಿಬಿಟ್ರು, ಅಂದ್ರೆ ಮನುಷ್ಯತ್ವವನ್ನು ಕಳ್ಕೊಂಡ್ಬಿಟ್ರು. ಅಂದ್ರೆ ಈ ರೊಕ್ಕದ ಒಂದು ಮದ ಇರ್ಬಿಡ್ತು ಅವ್ರಿಗೆ, ಜನಕ್ಕೆ ಯಾರ್ಯಾರು ರೊಕ್ಕ ಮಾಡಿದಾರಲ್ಲ ಅವರಿಗೆ. ಸೊ ಅವಾಗ ಆ್ಯಕ್ಚುಲಿ ಏನಪ್ಪ ಅಂತಂದ್ರೆ ಒಂದು ಗ್ಯಾಪ್ ಕ್ರಿಯೇಟ್ ಆಯ್ತು. ಯಾರ ನಡುವೆಪ್ಪ ಅಂತಂದ್ರೆ ರಿಚ್ ವರ್ಸಸ್ ಪುವರ್ ಒಂದು ಗ್ಯಾಪ್ ಕ್ರಿಯೇಟ್ ಆಯ್ತು. ಯಾರ್ಯಾರು ಈ ಇಂಡಸ್ಟ್ರಿಯಲೈಸೇಷನ್ ಆಗಿರ್ಬೋದು, ಈ ಕ್ಯಾಪಿಟಲಿಸಮ್ ಒಳಗೆ ಭಾಳಷ್ಟು ಭಾಗಿಯಾಗಿದ್ದರು, ಅವ್ರು ಏನು ಮಾಡಿದರು, ಶ್ರೀಮಂತರಾದರು. ಲೇಬರ್ ಕ್ಲಾಸ್ ಏನಿತ್ತಲ್ಲ ಅವರು ಲೇಬರ್ ಕ್ಲಾಸಾಗಿ ಉಳ್ಕೊಂಡ್ಬಿಟ್ರು. ಈ ರಿಚ್ ಪೀಪಲ್ ಏನಪ್ಪ ಅಂತಾರೆ ಪುವರ್ ಪೀಪಲನ್ನು ನೋಡುವಂಥ ದೃಷ್ಟಿನೇ ಬೇರೆ ಆಗಿಬಿಡ್ತು. ಸೊ ಈ ಮನಿ ಮ್ಯಾಡ್ನೆಸ್ ಮುಖಾಂತರ ನಮ್ಮ ಪೋಯಟ್ DH ಲಾರೆನ್ಸ್ ಏನು ಹೇಳಕತ್ತಾರಪ್ಪ ಅಂತಂದ್ರೆ ಸೊಸೈಟಿ ಶುಡ್ ಚೇಂಜ್, ಸಮಾಜ ಬದಲಾಗಬೇಕು, ಮಟೀರಿಯಲಿಸ್ಟಿಕ್ಕನ್ನು ಬಿಡಬೇಕು. ಅಂದರೆ ಬಿಟ್ಬಿಟ್ಟು ಏನಾಗಬೇಕು, ಎಲ್ಲರೂ ಹ್ಯುಮ್ಯಾನಿಟಿಯನ್ನು ಬೆಳೆಸ್ಕೋಬೇಕು, ಮನುಷ್ಯತ್ವವನ್ನು ಬೆಳೆಸ್ಕೋಬೇಕು. ನಾವೆಲ್ಲರೂ ಮನುಷ್ಯರು, ವಿ ಶುಡ್ ನಾಟ್ ಬಿ ಡಿಟರ್ಮೈನ್ಡ್ ಬೈ ದ ಮನಿ. ನಾನು ಶ್ರೀಮಂತ ಅದೀನಿ, ನಾನು ಬಡವದೀನಿ, ನನ್ನ ಕಡೆ ರೊಕ್ಕ ಅದಾವ, ನನ್ನ ಕಡೆ ರೊಕ್ಕ ಇಲ್ಲ ಅನ್ನೋದ್ರ ಮೇಲೆ ನಮ್ಮನ್ನು ಏನು ಮಾಡಬಾರ್ದು, ಗೇಜ್ ಮಾಡಬಾರ್ದು, ಅಸೆಸ್ ಮಾಡಬಾರ್ದು, ನಮ್ಮನ್ನು ಅಳಿಬಾರ್ದು ಅನ್ನೋ ಒಂದು ಈ ಪೋಯಿಟ್ರಿನ ಇವರು ಬರೀತಾರೆ. ಓಕೆ, ಸೊ ಲೆಟ್ ಅಸ್ ಸ್ಟಾರ್ಟ್ ರೀಡಿಂಗ್ ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್ ಇಟ್ ಲೈನ್ ಬೈ ಲೈನ್. ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದಾರೆ, ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ.
ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಇನ್ನೊಂಚೂರು ಮುಂದೆ ಹೋಗೋಕೆ ಏನು ಮಾಡಿರಪ್ಪ ಅಂತ ಸಪೋರ್ಟ್ ಮಾಡಿರಿ ಅಂತ ಹೇಳ್ತಾ ಇದ್ದೀನಿ. ಓಕೆ, ಓದೋಕ್ಕೆ ಸ್ಟಾರ್ಟ್ ಮಾಡೋಣ. ಮನಿ ಈಸ್ ಅವರ್ ಮ್ಯಾಡ್ನೆಸ್, ಅವರ್ ವಾಸ್ಟ್ ಕಲೆಕ್ಟಿವ್ ಮ್ಯಾಡ್ನೆಸ್. ನೋಡ್ರಿ, ಈ ರೊಕ್ಕ ಅನ್ನೋದು ಏನಪ್ಪ ನಮ್ಮದು ಹುಚ್ಚುತನ. ಅವರ್ ವಾಸ್ಟ್ ಕಲೆಕ್ಟಿವ್ ಮ್ಯಾಡ್ನೆಸ್. ನೋಡ್ರಿ, ವಾಸ್ಟ್ ಕಲೆಕ್ಟಿವ್ ಮ್ಯಾಡ್ನೆಸ್ ಅಪ್ಪ ಏನಪ್ಪ ಅಂತಂದ್ರೆ ಇದರ ಅರ್ಥ ವಾಸ್ಟ್, ಅವರ್ ವಾಸ್ಟ್ ಕಲೆಕ್ಟಿವ್ ಮ್ಯಾಡ್ನೆಸ್ ಅಂದ್ರೆ ಏನ್ರಿ, ಇಲ್ಲಿ ವಾಸ್ಟ್ ಕಲೆಕ್ಟಿವ್ ಶೋಸ್ ದ್ಯಾಟ್ ಸೊಸೈಟಿ ಅಂದ್ರೆ ರೊಕ್ಕ ನಮ್ಮ ಹುಚ್ಚತನ ಅಲ್ಲ, ಇಡೀ ಸಮಾಜದ ಏನಪ್ಪ ಅಂತಾರೆ ರೊಕ್ಕದ ಹಿಂದೆ ಬೀಳುತ್ತಿ, ರೊಕ್ಕಕ್ಕಾಗಿ ಹುಚ್ಚರಾಗ್ಯಾರು. ಆ್ಯಂಡ್ ಅಫ್ಕೋರ್ಸ್ ದ ಮಲ್ಟಿಟ್ಯೂಡ್ ಈಸ್ ಮ್ಯಾಡ್. ಮಲ್ಟಿಟ್ಯೂಡ್ ಅಂದರೆ ಏನಪ್ಪ ಅಂದರೆ ಇಲ್ಲೇ ಯು ಕ್ಯಾನ್ ಸಿ ದ ಪೀಪಲ್ ಆಫ್ ದ ಸೊಸೈಟಿ, ಮಾಸ್ ಆಫ್ ದ ಸೊಸೈಟಿ ಅಂತ ಹೇಳ್ಬೋದು. ಸಮಾಜದಲ್ಲಿರುವಂಥ ಎಲ್ಲ ಜನರು ಪ್ರತಿಯೊಬ್ಬರು ಏನಾಗಿಬಿಟ್ಟಿದಾರಪ್ಪ ಅಂತಂದರೆ ಈ ರೊಕ್ಕದ ಸಲುವಾಗಿ ಹುಚ್ಚಾಗಿದ್ದರು ಅಂಥೇಳಿ. ದ ಇಂಡಿವಿಜುವಲ್ ಕ್ಯಾರೀಸ್ ಹಿಸ್ ಓನ್ ಗ್ರೇನ್ ಆಫ್ ಇನ್ಸ್ಯಾನಿಟಿ ಅರೌಂಡ್ ವಿತ್ ದೆಮ್. ನೋಡ್ರಿ ಎಂಥ ಲೈನಪ್ಪ ಅಂತಂದ್ರೆ ಅವ್ರಿಗೆ ಫಸ್ಟ್ ಲೈನಾಗ ಏನು ಹೇಳಿದ್ರಪ್ಪ ಅಂತಂದ್ರೆ ದ ಎಂಟೈರ್ ಸೊಸೈಟಿ ಈಸ್ ಮ್ಯಾಡ್ ಅಬೌಟ್ ದ ಮನಿ. ಇಡೀ ಸಮಾಜ ಏನಾಗೈತಪ್ಪ ಅಂತಂತಂದ್ರೆ ರೊಕ್ಕ ಸಲುವಾಗಿ ಹುಚ್ಚರಾಗೈತಿ ಅಂತ ಹೇಳ್ತಾರೆ. ಈ ಥರ್ಡ್ ಲೈನ್ ಒಳಗೆ ಏನು ಹೇಳ್ತಾರಪ್ಪ ಅಂತಂದ್ರೆ ಎ ಇಂಡಿವಿಜುವಲ್ ಕ್ಯಾರೀಸ್, ಪ್ರತಿಯೊಬ್ಬರು ಏನು ಮಾಡ್ತಾರಪ್ಪ ಅಂತಂದ್ರೆ ಹಿಸ್ ಓನ್ ಗ್ರೇನ್, ಅಂದ್ರೆ ಈ ಸೊಸೈಟಿ ಇಷ್ಟು 100% ಆಗಿ ಮ್ಯಾಡ್ನೆಸ್ ಆಗೈತಪ್ಪ ಅಂತಂದ್ರೆ ಇದರರ್ಥ ಸೊಸೈಟಿಯಾಗಿರುವಂಥ ಎಲ್ಲ ಜನರದು ಒಂದೊಂದು ಸ್ವಲ್ಪ ಪರ್ಸೆಂಟೇಜ್ ಐತಿ ಅಂತ. ಇಲ್ಲಿ ನೋಡ್ರಿ, ಓನ್ ಗ್ರೇನ್, ಗ್ರೇನ್ ಅಂದರೆ ಸಣ್ಣ ಕಾಳು. ಆ ಕಾಳು ಅಂದ್ರೆ ಇಲ್ಲಿ ಏನು ಇಂಡಿಕೇಟ್ ಮಾಡತ್ತಪ್ಪ ಅಂದರೆ ಎಲ್ಲರದು ಪರ್ಸೆಂಟೇಜ್ ಐತಿ ಇದ್ರೊಳಗೆ. ಇವ್ರು ಅಷ್ಟೇ ಮಾಡ್ತಾರೋ ಅವ್ರು ಅಷ್ಟೇ ಮಾಡ್ತಾರೋ ಅಂತೇನಿಲ್ಲ. ಸೊಸೈಟಿ ಒಳಗಿರುವಂಥ ಪ್ರತಿಯೊಬ್ಬ ಜನ, ಪ್ರತಿಯೊಬ್ಬ ಮನುಷ್ಯ ಏನು ಮಾಡಿದಾನಪ್ಪ ಅಂತಂದ್ರೆ ಹೀ ಈಸ್ ಮ್ಯಾಡ್ ಅಬೌಟ್ ದ ಮನಿ ಅಂತ ಹೇಳ್ತಿದ್ದಾರೆ. ಐ ಡೌಟ್ ಇಫ್ ಎನಿ ಮ್ಯಾನ್ ಲಿವಿಂಗ್ ಹ್ಯಾಂಡ್ಸ್ ಔಟ್ ಅ ಪೌಂಡ್ ನೋಟ್ ವಿತ್ ಅ ಪ್ಯಾಂಗ್, ವಿದೌಟ್ ಅ ಪ್ಯಾಂಗ್. ನೋಡ್ರಿ, ನನಗೇನು ಅವ್ರೇನಂತಾರಪ್ಪ, ನನಗೆ ಒಂದು ಸಂದೇಹ ಏನು ಬರ್ತದಪ್ಪ ಅಂತಂದ್ರೆ ಎನಿ ಮ್ಯಾನ್ ಲಿವಿಂಗ್ ಹ್ಯಾಂಡ್ಸ್ ಔಟ್ ಅ ಪೌಂಡ್ ನೋಟ್ ವಿದೌಟ್ ಅ ಪ್ಯಾಂಗ್. ನೋಡ್ರಿ, ಪೌಂಡ್ ಅಂದ್ರೆ ಏನಪ್ಪ ಅಂದ್ರೆ ನಮ್ಮ ಕಡೆ ಹೆಂಗೆ ರೂಪಾಯಿ ಅಂತಿದೆಯಲ್ಲ ಹಂಗೆ ಅವ್ರದ್ದು ಪೌಂಡು. ಓಕೆ, ಅಂದ್ರೆ ಇದು ಕರೆನ್ಸಿ ಅಂತ ಹೇಳ್ಬೋದು. ಪೌಂಡ್ ನೋಟ್ ವಿದೌಟ್ ಅ ಪ್ಯಾಂಗ್. ನೋಡ್ರಿ, ವಿದೌಟ್ ಅ ಪ್ಯಾಂಗ್ ಅಂದರೆ ಯಾರು ದುಡ್ಡನ್ನು ಕೊಡ್ಬೇಕಂದ್ರೆ, ಅಂದ್ರೆ ನಮ್ಮ ಕೈಯಾಗಿರುವ ಒಂದು ನೋಟು ಬೇರೆದವ್ರ ಕಡೆ ಹೋಗಾತಿತ್ತಪ್ಪ ಅಂತಂದ್ರೆ ನಮಗೆ ಏನು ಅನಿಸ್ತೈತಿ, ಬೇಜಾರು ಅನಿಸಿರ್ತೈತಲ್ಲ, ಅದು ನನ್ನ ರೊಕ್ಕಿತ್ತು ನಂದಿತ್ತು ಅಂಥೇಳಿ. ಇಲ್ಲಿ ಪ್ಯಾಂಗ್ ಅಂದರೆ ಏನಪ್ಪ ಅಂದ್ರೆ ಇಂಟೆನ್ಸ್ ಪೇನ್ ಅಂತ ಹೇಳ್ಬೋದು. ಭಾಳ ನಮಗೆ ದುಃಖ ಆಗುತ್ತಲ್ಲ ನಮ್ಮ ರೊಕ್ಕ ಬೇರೆದವ್ರ ಕಡೆ ಹೋದಾಗ. ಬರೀ ಒಂದು ರೂಪಾಯಿ ಅಂದಂಗೆ 1 ಪೌಂಡ್ ಹೋದಾಗ ಅಷ್ಟಾಕೈತಿ. ದ ರಿಯಲ್ ಟ್ರೆಮೋರ್ ಅಂದ್ರೆ ನಮ್ಮನ್ನು ನಿಜವಾಗ್ಲೂ ಶೇಕ್ ಮಾಡೋದು ಯಾವುದಪ್ಪ ಅಂದ್ರೆ, ತ್ರಾಸ ಮಾಡೋದು ಯಪ್ಪ ಅಂದ್ರೆ ಇಫ್ ಹಿ ಹ್ಯಾಂಡ್ಸ್ ಔಟ್ 10 ಪೌಂಡ್ ನೋಟ್. ಹ್ಯಾಂಡ್ಸ್ ಔಟ್ ಅಂದ್ರೆ ಏನ್ರಲ್ಲಿ ಗಿವ್. ಇಲ್ಲಿ 10 ಪೌಂಡ್, ಇಲ್ಲಿ 1 ಪೌಂಡಿಗೆ ತ್ರಾಸಾಗತ್ತೈತಿ. ಅಕಸ್ಮಾತ್ 10 ಪೌಂಡ್ ಏನಾದರೂ ಕೊಟ್ಬಿಟ್ರೆ ಸೀರಿಯಸ್ಲಿ ಏನಾಗತ್ತಪ್ಪ, ಹುಚ್ಚ ಹಿಡಿದೋಕೈತಿ ಅಂತ ಹೇಳಕತ್ತಾರ ಅವರು. ಕ್ವೇಲಪ್ಪ ಅಂದರೆ ಶೇಕ್, ತ್ರಾಸ ಮಾಡ್ಕೋತೀವಿ. ಏನು ಮಾಡ್ತೀವಿ, ತ್ರಾಸ ಮಾಡ್ಕೋತೀವಿ. ಏನಪ್ಪ ಅಂದ್ರೆ ಮನಿ ಮೇಕ್ಸ್ ಎ ಸ್ಕ್ವೇಲ್. ರೊಕ್ಕ ನಮ್ಮ ಕೈಯಿಂದ ಯಾವಾಗ ರೊಕ್ಕ ಹೋಗಕ್ಕೆ ಸ್ಟಾರ್ಟ್ ಆಗುತ್ತಲ್ಲ ಅವಾಗ ನಾವೇನು ಮಾಡ್ತೀವಿ, ಬೇಜಾರಾಗಿರ್ತೀವಿ, ತ್ರಾಸ ಮಾಡ್ಕೋತೀವಿ. ಆ ತ್ರಾಸ ನಾವು ಮಾಡ್ಕೊಳ್ಳಲ್ಲ, ರೊಕ್ಕ ಮಾಡಿಸ್ತೈತಿ. ನೋಡ್ರಿ, ವಿ ಕ್ವೇಲ್, ಮನಿ ಮೇಕ್ಸ್ ಎ ಸ್ಕ್ವೇಲ್ ಅಂತ ಹೇಳ್ತಿದ್ದಾರೆ. ಓಕೆ, ಇಟ್ ಹ್ಯಾಸ್ ಗಾಟ್ ಅಸ್ ಡೌನ್. ನಮ್ಮನ್ನು ಪೂರ್ತಿಯಾಗಿ ಏನು ಮಾಡಿಬಿಟ್ಟೈತಪ್ಪ ಅಂತಂದ್ರೆ ನೆರಕ್ಕೆ ಕುಳಿಸ್ಬಿಟ್ಟೈತಿ. ವಿ ಗ್ರೋವೆಲ್ ಬಿಫೋರ್ ಇಟ್ ಸ್ಟ್ರೇಂಜ್ ಟೆರರ್. ನೋಡ್ರಿ, ವಿ ಗ್ರೋವೆಲ್ ಅಂದರೆ ಏನಪ್ಪ, ವಿ ಸೆಲ್ಫ್ ಡಿಗ್ರೇಡ್. ನಾವು ಏನು ಮಾಡ್ತೀವಪ್ಪ ಅಂತಾರೆ, ನಮ್ಮನ್ನು ರೊಕ್ಕದ ಮುಂದೆ ಏನು ತಿಳ್ಕೊತೀವಪ್ಪ ಅಂತಂದ್ರೆ ರೊಕ್ಕನ ಜಾಸ್ತಿ ನಮ್ಮನ್ನು ನಾವು ಸೆಲ್ಫ್ ಡಿಗ್ರೇಡ್ ಅಂತೀವಲ್ಲ, ಅದಕ್ಕೆ ಗ್ರೋವೆಲ್ ಅಂತ ಕರಿತೀವಿ. ಸೆಲ್ಫ್ ಡಿಗ್ರೇಡಿಂಗ್ ಅಂದರೆ ನಮಗೆ ನಾವು ವ್ಯಾಲ್ಯೂ ಕೊಡೋಂಗಿಲ್ಲ, ರೊಕ್ಕಕ್ಕೆ ಜಾಸ್ತಿ ವ್ಯಾಲ್ಯೂ ಕೊಡ್ತೀವಿ ಅಂತೇಳಿ. ಆ್ಯಂಡ್ ನೋ ವಂಡರ್ ಫಾರ್ ಮನಿ ಹ್ಯಾಸ್ ಅ ಫಿಯರ್ಫುಲ್ ಕ್ರೂಯಲ್ ಪವರ್ ಅಮಾಂಗ್ ದ ಮೆನ್. ನೋಡ್ರಿ, ಅದರೊಳಗೆ ಏನು ಆಶ್ಚರ್ಯ ಪಡುವಂಥದ್ದಿಲ್ಲ. ನೋ ವಂಡರ್ ಅಂದರೆ ಓಕೆ, ಫಾರ್ ಮನಿ ಹ್ಯಾಸ್ ಅ ಫಿಯರ್ಫುಲ್ ಕ್ರೂಯಲ್ ಪವರ್ ಅಮಾಂಗ್ ಮೆನ್. ನೋಡ್ರಿ, ಏನು ಹೇಳಕತ್ತಾರಪ್ಪ ಅಂದ್ರೆ ಈ ಲೈನ್ನಾಗಂತೂ ಇಂಥ ಒಂದು ಮೀನಿಂಗ್ ಇತ್ತಪ್ಪ ಅಂತಂದ್ರೆ ಮನಿ ಹ್ಯಾಸ್ ಅ ಫಿಯರ್ಫುಲ್ ಕ್ರೂಯಲ್ ಪವರ್ ಅಮಾಂಗ್ ದ ಮೆನ್. ಅಂದ್ರೆ ಸೊಸೈಟಿ ಒಳಗಿರುವಂಥ ದಿಸ್ ಈಸ್ ನಾಟ್ ಏನು ಬೇರೆ ಏನಲ್ಲ, ದಿಸ್ ಈಸ್ ರಿಚ್ ಅಂಥೇಳಿ. ಯಾವ ರಿಚ್ ಮನುಷ್ಯ ಇರ್ತಾನಲ್ಲ ಅವ್ನ ಕಡೆ ಇರ್ತೈತಿ ಪವರ್ ಇರ್ತೈತಿ. ಬರೇ ಪವರ್ ಇರಂಗಿಲ್ಲ, ಕ್ರೂಯಲ್ ಇರ್ತೈತಿ. ಕ್ರೂಯಲ್ ಅಂದ್ರೆ ಕ್ರೂರವಾದಂಥ ಪವರ್ ಇರ್ತೈತಿ ಅವ್ನ ಕಡೆ. ಅಂದ್ರೆ ಮನಿ ಇದ್ದಂಥ ಮನುಷ್ಯ ಬೇರೆ ಮನಿ ಇರ್ಲಾರ್ದಂಥ ಮನುಷ್ಯ ನೋಡುವಂಥ ದೃಷ್ಟಿನೇ ಬೇರೆ. ಓಕೆ, ಅದೇ ಏನು ಹೇಳಕತ್ತಾರಪ್ಪ, ದ ಗ್ಯಾಪ್ ಬಿಟ್ವೀನ್ ದ ರಿಚ್ ಆ್ಯಂಡ್ ಪುವರ್ ಏನೆಲ್ಲ ಅದೇನು ಫಿಯರ್ಫುಲ್ ಕ್ರೂಯಲ್ ಪವರೇ ಅವ್ರ ನಡುವಿರುವಂಥ ಒಂದು ಗ್ಯಾಪ್. ಬಟ್ ಇಟ್ ಈಸ್ ನಾಟ್ ಮನಿ ವಿ ಆರ್ ಸೋ ಟೆರಿಫೈಡ್ ಆಫ್. ನೋಡ್ರಿ, ಅದ್ರವ್ರು ಇನ್ನೊಂದು ಲೈನ್ ಹೇಳಿದಾರೆ, ಮತ್ತು ಕನ್ಫ್ಯೂಸ್ ಆಗಿಬಿಡ್ರಿ. ಇಟ್ ಈಸ್ ನಾಟ್ ಮನಿ ವಿ ಆರ್ ಸೋ ಟೆರಿಫೈಡ್ ಆಫ್, ಇಟ್ ಈಸ್ ದ ಕಲೆಕ್ಟಿವ್ ಮನಿ ಮ್ಯಾಡ್ನೆಸ್ ಆಫ್ ಮ್ಯಾನ್ ಕೈಂಡ್. ನೋಡ್ರಿ, ನಾವು
ಈಗ ಇಮ್ಯಾಜಿನ್ ಇಲ್ಲೊಂದು ಒಂದು 10 ರೂಪಾಯಿ ನೋಟ್ ಐತೆ ಅಂತ ತಿಳ್ಕೊಳ್ಳೋಣ. ನಾವು ಈ 10 ರೂಪಾಯಿ ನೋಟ್ ಸಂಬಂಧ ಅಂಜಾಕತ್ತಿಲ್ಲ. ನಾವು ಯಾವುದು ಟೆರಿಫೈಡ್ ಅಂದ್ರೆ ಏನು ರೀ, ಭಯ ಬೀಳುವುದು ಅಂತ. ಓಕೆ, ಫಿಯರ್. ನಾವು ಈ 10 ರೂಪಾಯಿ ಫಿಸಿಕಲ್ ನೋಟ್ ಕೈ ಹಿಡ್ಕೊಂಡ್ರೆ ಅದಕ್ಕೆ ಅಂಜೋದಿಲ್ಲ. ನಾವು ಯಾವುದಕ್ಕೆ ಅಂಜಾಕತ್ತೀವಪ್ಪ ಅಂತಂದ್ರೆ ಕಲೆಕ್ಟಿವ್ ಮನಿ ಬ್ಯಾಡ್ನೆಸ್ ಆಫ್ ದ ಮೈನ್ ಕೈಂಡ್. ಈ ಸೊಸೈಟಿ ಒಳಗೆ ಜನರಿಗೆ ರೊಕ್ಕ ಗಳಿಸ್ಬೇಕು, ರೊಕ್ಕ ಮಾಡಬೇಕು, ಶ್ರೀಮಂತ ಆಗಬೇಕು ಅನ್ನೋ ಏನು ಹುಚ್ಚೈತಲ್ಲ, ದಟ್ ಈಸ್ ಮೇಕಿಂಗ್ ಅಸ್ ಟೆರಿಫೈಡ್. ಅದು ನಮ್ಮನ್ನು ಭಯ ಬೀಳ್ಸಕತ್ತೈತಿ ಅಂತ D.H. ಲಾರೆನ್ಸ್ ಹೇಳ್ತಾರಲ್ಲೇ. ಫಾರ್ ಮ್ಯಾನ್ ಕೈಂಡ್ ಸೇಸ್ ವಿತ್ ಒನ್ ವಾಯ್ಸ್. ಈ ಮ್ಯಾನ್ ಕೈಂಡ್ ಅಂದರೆ ಮನುಷ್ಯ ಜಾತಿಗೆ ಏನು ಹೇಳ್ತಾರಪ್ಪ ಅಂದ್ರೆ, ಹೌ ಮಚ್ ಈಸ್ ಈ ವರ್ತ್. ನೋಡ್ರಿ, ಮನುಷ್ಯ ಜಾತಿ ಏನು ಹೇಳ್ತದಪ್ಪ ಅಂದ್ರೆ, ಅವ ಎಷ್ಟು ಅವನದು ಕಿಮ್ಮತ್ತು, ಹ್ಯಾಸ್ ಹಿ ನೋ ಮನಿ, ಅವನ ಕಡೆ ರೊಕ್ಕಿಲ್ಲ, ದೆನ್ ಲೆಟ್ ಹಿಮ್ ಈಟ್ ಡರ್ಟ್ ಆ್ಯಂಡ್ ಗೋ ಕೋಲ್ಡ್. ನೋಡ್ರಿ, ಅವನ ಕಡೆ ಎಷ್ಟು ರೊಕ್ಕ ಐತಿ, ಅವನ ಕಡೆ ರೊಕ್ಕಿಲ್ಲ, ಏನು ಮಾಡ್ರಿ, ದೆನ್ ಲೆಟ್ ಹಿಮ್ ಈಟ್ ಡರ್ಟ್. ಈ ಡರ್ಟ್ ಅಂದರೆ ನಿಮ್ಗೆ ಗೊತ್ತಿರ್ಬೋದು, ಹೊಲಸು ಅಂತ. ಹೊಲಸು ಅಂದರೆ ಏನಿರಲಿ, ಏನು ಲಿಟ್ರಲಿ ಹೊಲಸಿರುವುದಂಥದ್ದಲ್ಲ, ಅಂದ್ರೆ ಚೀಪ್, ಕಡಿಮೆ ಲೆವೆಲ್ದಂತ ಅರ್ಥ ಇಲ್ಲ. ಅವ ಏನು ಡಿಸರ್ವ್ ಮಾಡ್ತಾನೆ ಅವ ಅಷ್ಟೇ ತಿನ್ಲದು. ನಾವು ಸಹಾಯ ಮಾಡಿ ಚಲೋ ತಿನ್ಸೋದು ಬೇಡ ಅವ್ನ ಕಡೆ ಎಷ್ಟು ರೊಕ್ಕದ ಅಷ್ಟೇ ತಿನ್ನಲ. ಗೋ ಕೋಲ್ಡ್ ಅಂದ್ರೆ ಅವ ಹಸುವಿನಿಂದ ಸಾಯಲಿ ಅಂಥೇಳಿ, ಹಂಗರಿಂದ ಸಾಯಲಿ ಅಂಥೇಳಿ. ಆ್ಯಂಡ್ ಇಫ್ ಐ ಹ್ಯಾವ್ ನೋ ಮನಿ ದೇ ವಿಲ್ ಗಿವ್ ಮಿ ಲಿಟಲ್ ಬ್ರೆಡ್ ಸೊ ಐ ಡು ನಾಟ್ ಡೈ. ಸರಿ, ಅವ್ರೇನು ಹೇಳ್ತಾರಪ್ಪ ಅಂದ್ರೆ, ಇಫ್ ಐ ಹ್ಯಾವ್ ನೋ ಮನಿ, ನನ್ನ ಕಡೆ ರೊಕ್ಕ ಇಲ್ಲಪ್ಪ ಅಂದ್ರೆ ಏನು ಮಾಡ್ತಾರೋ, ದೇ ವಿಲ್ ಗಿವ್ ಮಿ ಲಿಟಲ್ ಬ್ರೆಡ್, ಸ್ವಲ್ಪ ಬ್ರೆಡ್ಡನ್ನು ಕೊಡ್ತಾರೋ, ಸೊ ಐ ಡು ನಾಟ್ ಡೈ, ನಾ ಸಾಯಂಗಿಲ್ಲ, ಬಟ್ ದೇ ವಿಲ್ ಮೇಕ್ ಮಿ ಈಟ್ ಡರ್ಟ್ ವಿತ್ ಇಟ್. ನಾನು ಏನು ಮಾಡ್ತಾರೆ, ನಂಗೆ ಅವರು ಬ್ರೆಡ್ ಕೊಟ್ಟಿರ್ಬೋದು, ಸ್ವಲ್ಪ ಬ್ರೆಡ್ಡನ್ನು, ಆದರೆ ಅವ್ರು ಏನು ಮಾಡ್ತಾರೋ, ದೇ ಮೇಕ್ ಮಿ ಈಟ್ ಡರ್ಟ್. ಅಂದ್ರೆ ಅತ್ಯಂತ ಚೀಪಾಗಿ ಇರೋ ಬಿಹೇವಿಯರ್ ನಮ್ಮ ಜೊತೆ ಮಾಡ್ತಾರೋ, ಹ್ಯುಮಿಲಿಯೇಟ್ ಮಾಡ್ತಾರೋ, ಕೆಲವೊಮ್ಮೆ ನನ್ನನ್ನು ಹಸಿವಿನಿಂದ ಬಳಲಂಗೂ ಮಾಡ್ತಾರೋ. ಅಂದ್ರೆ ಈಗ ನೋಡ್ರಿ, ಲೈಕ್ ವೆನ್ ಯು ಆರ್ ಹಂಗ್ರಿ, ಇಫ್ ಓನ್ಲಿ ಲಿಟಲ್ ಮೀಲ್ ಈಸ್ ಗಿವನ್, ಸ್ವಲ್ಪ ಕೊಟ್ಟಾಗ ನಿಮ್ಗೇನಾಗ್ತೈತಿ, ಅದು ನೀವು ನೋಡ್ಬೋದು. ಯಾರಾದರೂ ಶ್ರೀಮಂತರ ಮನೆಯಲ್ಲಿ ಕೆಲಸಕ್ಕಿದ್ದಾಗ ಅವ್ರು ಕೊಡ್ತಾರೋ, ಯಾವಾಗ ಅವರು ತಿಂದು ಉಳಿದಿರುವಂಥದ್ದು, ಹೌದಾ, ಯಾವುದು ಅವರಿಗೆ ತಿನ್ನೋಕ್ಕೆ ಅರ್ಹ ಇಲ್ಲಲ್ಲ, ಅದನ್ನು ನಮಗೆ ಕೊಡ್ತಾರೆ. ಸೊ ದಟ್ ಈಸ್ ವಾಟ್ ವಿಲ್ ಮೇಕ್ ಮಿ ಈಟ್ ಡರ್ಟ್ ವಿತ್ ಇಟ್. ಅದರ ಜೊತೆಗೆ ಹೊಲಸು ತಿನ್ನಾಗಿ ಮಾಡ್ತಾರೆ ನನಗೆ ಅಂತ ಹೇಳ್ತಾರೆ. ಹಿಯರ್ ಐ ಮೀನ್ಸ್ ದ ಸೊಸೈಟಿ ಮೀನ್ಸ್ ದ ಒನ್ ಹೂ ಹ್ಯಾಸ್ ನೋ ಮನಿ. ರೊಕ್ಕ ಯಾವ ಕಡೆ ಇಲ್ಲ, ಅವಂಗೆ ಆ ಥರ ಪರಿಸ್ಥಿತಿ ಬರುತ್ತೆ ಅಂತ ಹೇಳ್ತಾರೆ. ಐ ಶಾಲ್ ಹ್ಯಾವ್ ಟು ಈಟ್ ಡರ್ಟ್, ನಾನು ಅದನ್ನೇ ತಿನ್ನಬೇಕಾಗತ್ತೆ. ಐ ಶಾಲ್ ಹ್ಯಾವ್ ಟು ಈಟ್ ಡರ್ಟ್, ಅಂಥದ್ದೇ ತಿನ್ನಬೇಕಾಗತ್ತೆ ನಾನು ಅಂತ. ಇಫ್ ಐ ಹ್ಯಾವ್ ನೋ ಮನಿ, ನನ್ನ ಕಡೆ ರೊಕ್ಕಿಲ್ಲಪ್ಪ ಅಂತಂದ್ರೆ, ಇಟ್ ಈಸ್ ದ್ಯಾಟ್ ಐ ಆಮ್ ಫ್ರೈಟನ್ಡ್ ಆಫ್, ನಾನು ಅದ್ರ ಸಲುವಾಗಿ ಭಯ ಬಿದ್ದೀನಿ. ನಾನು ಈ ಫಿಸಿಕಲ್ 10 ರೂಪಾಯಿ ನೋಟಿಗೆ ಭಯ ಬಿದ್ದಿಲ್ಲ. ದ ಸಿಚುವೇಶನ್ ವಾಟ್ ಈಸ್ ಕ್ರಿಯೇಟೆಡ್ ಬೈ ದ ನೋ ಮನಿ ಸಿಚುವೇಶನ್, ರೊಕ್ಕ ಇಲ್ಲಾರ್ದಂಥ ಸಿಚುವೇಶನ್ ಯಾವಾಗ ಕ್ರಿಯೇಟ್ ಆಗುತ್ತಲ್ಲ, ಅದರಿಂದ ದ ಸೊಸೈಟಿ ಹೌ ಇಟ್ ಬಿಹೇವ್ಸ್ ವಿತ್ ಮೀ ದ್ಯಾಟ್ ಫ್ರೈಟನ್ಸ್ ಮೀ. ಅಂದ್ರೆ ಏನು ಹೇಳಕತ್ತಾರಪ್ಪ ಅಂತಂದ್ರೆ, ನನ್ನ ಕಡೆ ರೊಕ್ಕ ಇಲ್ಲಾರ್ದಾಗ ಸೊಸೈಟಿ ಯಾವ ರೀತಿಯಾಗಿ ನನ್ನ ಬಿಹೇವ್ ಮಾಡ್ತೈತಲ್ಲ, ಅದು ನಂಗೆ ಭಯ ಬೀಳಿಸುತ್ತೆ. ರೊಕ್ಕ ನಂಗೆ ಭಯ ಬೀಳ್ಸಂಗಿಲ್ಲ. ಆ್ಯಂಡ್ ದಟ್ ಫಿಯರ್ ಕ್ಯಾನ್ ಬಿಕಮ್ ಡೆಲಿರಿಯಮ್ ಅಂದರೆ ಏನಪ್ಪ ಗೊತ್ತಂದ್ರೆ, ಸೀರಿಯಸ್ ಇಲ್ನೆಸ್, ಅದೊಂದು ರೋಗ ಆಗ್ಬಿಡ್ತೈತೆ ನಮ್ಮದು. ರೊಕ್ಕ ಇರ್ಲಾರ್ದನ ಅದ್ರ ಬಗ್ಗೆ ಚಿಂತೆ ಮಾಡುವುದ ಒಂದು ಏನಾಕೈತಿ, ರೋಗ ಆಗಿಬಿಡ್ತೈತಿ ಅಂತ. ಸೀರಿಯಸ್ ಇಲ್ನೆಸ್ ಆಗುತ್ತಾ ಅಂತ ಹೇಳಕತ್ತ. ವಿ ಮಸ್ಟ್ ಹ್ಯಾವ್ ಸಮ್ ಮನಿ, ನಮ್ಮ ಕಡೆ ಸ್ವಲ್ಪ ರೊಕ್ಕ ಇರಲೇಬೇಕು. ಇಟ್ ಈಸ್ ಫಿಯರ್ ಆಫ್ ಮನಿ ಮ್ಯಾಡ್ ಫೆಲೋ ಮೆನ್. ಆ ರೀತಿ ಏನು ಸಿಚುವೇಶನ್ ಕ್ರಿಯೇಟ್ ಆಗುತ್ತಲ್ಲ, ಫಿಯರ್ ಆಫ್ ಮನಿ ಅಂತ ಹೇಳ್ತಾರೆ. ಅದಕ್ಕೆ ಅವ್ರು ಫೈನಲಾಗಿ ಏನು ಹೇಳ್ತಾರಪ್ಪ ಅಂದ್ರೆ, ವಿ ಮಸ್ಟ್ ಹ್ಯಾವ್ ಸಮ್ ಮನಿ, ನಮ್ಮ ಕಡೆ ಸ್ವಲ್ಪ ರೊಕ್ಕ ಇರಬೇಕು. ಟು ಸೇವ್ ಅಸ್ ಫ್ರಮ್ ಈಟಿಂಗ್ ಡರ್ಟ್, ನಮ್ಮನ್ನು ಈ ಸಿಚುವೇಶನಿಂದ ಪಾರಾಗುವ ಸಲುವಾಗಿ. ಜನ ನಮ್ಮನ್ನು ಏನು ಹ್ಯೂಮಿಲಿಯೇಟ್ ಮಾಡ್ತಾರಲ್ಲ, ತ್ರಾಸ ಮಾಡ್ತಾರಲ್ಲ, ಕೆಟ್ಟದ್ದನ್ನು ನಮ್ಮ ಬಯಸಾರಲ್ಲ, ಅದು ಹೋಗೋ ಸಲುವಾಗಿ ನಮ್ಮ ಕಡೆ ಇರಬೇಕು, ರೊಕ್ಕ ಇರಬೇಕು. ಆ್ಯಂಡ್ ದಿಸ್ ಈಸ್ ಆಲ್ ರಾಂಗ್. ಅವ್ರು ಏನು ಮಾಡೋಕತ್ತಾರಲ್ಲ ಅದೆಲ್ಲ ಸರಿ ಇಲ್ಲ, ಕೆಟ್ಟೈತಿ. ಬ್ರೆಡ್ ಶುಡ್ ಬಿ ಫ್ರೀ, ಅದಕ್ಕೆ ಏನು ಹೇಳ್ತಾರಪ್ಪ ಅಂತಂದ್ರೆ, ಬ್ರೆಡ್ ಶುಡ್ ಬಿ ಫ್ರೀ, ಊಟ ಸೊಸೈಟಿಯಲ್ಲಿ ಊಟ ಫ್ರೀ ಆಗಿರಬೇಕು. ಮತ್ತು ಶೆಲ್ಟರ್, ವಸತಿ ಫ್ರೀ ಆಗಿರಬೇಕು. ಮತ್ತು ಫೈರ್ ಶುಡ್ ಬಿ ಫ್ರೀ ಅಂದರೆ ಏನಪ್ಪ ಅಂದ್ರೆ, ಇಲ್ಲಿ ನಾವು ಆಹಾರ ತಯಾರಿಸ್ಕೊಳ್ಳೋಕೆ ನಮಗೆ ಅದು ಬೇಕಲ್ಲ, ಇಂಧನ, ಫ್ಯೂಲ್ ಫ್ರೀ ಇರಬೇಕಂತ. ಟು ಆಲ್ ಆ್ಯಂಡ್ ಎನಿಬಡಿ ಆಲ್ ಓವರ್ ದ ವರ್ಲ್ಡ್. ನಿನಗೆ ಬರೀ ಇಂಗ್ಲೆಂಡ್ದವ್ರಿಗೆ ಅಂತೇನಿಲ್ಲ, ಆಲ್ ಓವರ್ ದ ವರ್ಲ್ಡ್ ಎಲ್ಲರಿಗೂ ಏನಾಗಿರಬೇಕು, ಫೈರ್, ಫುಡ್ ಆ್ಯಂಡ್ ಶೆಲ್ಟರ್ ಅಂದರೆ ಬ್ರೆಡ್, ಶೆಲ್ಟರ್, ಫೈರ್ ಫ್ರೀ ಆಗಿರಬೇಕು ಅಂತ ಹೇಳ್ತಾರೆ. ವಿ ಮಸ್ಟ್ ರೀಗೇನ್ ಅವರ್ ಸ್ಯಾನಿಟಿ ಅಬೌಟ್ ದ ಮನಿ. ಸ್ಯಾನಿಟಿ ಅಪ್ಪ ಅಂತಂದ್ರೆ, ಈ ಮನಿನೇ ಭಾಳ ದೊಡ್ಡದಲ್ಲ. ಸ್ಯಾನಿಟಿ ಅಂದರೆ ಏನು ಹೇಳ್ಬೋದಪ್ಪ ಅಂತಂದ್ರೆ, ಅ ಸ್ಟೇಟ್ ಆಫ್ ಹ್ಯಾವಿಂಗ್ ಎ ಹೆಲ್ದಿ, ಸೌಂಡ್ ಆ್ಯಂಡ್ ರ್ಯಾಷನಲ್ ಮೈಂಡ್. ಒಳ್ಳೆ
ಮೈಂಡ್ ಅಂತ ಹೇಳ್ಬೋದು. ನಾವು ಈ ರೊಕ್ಕದ ಬಗ್ಗೆ ಎಷ್ಟೆಲ್ಲ ಮ್ಯಾಡ್ನೆಸ್ ಇಟ್ಕೊಂಡಿವಲ್ಲ ಅದನ್ನು ಬಿಟ್ಟಾಕಿ ನಮ್ಮ ಒಳ್ಳೆಯ ಒಂದು ಗುಣವನ್ನು ಬೆಳೆಸ್ಕೋಬೇಕು ನಾವು ಅಂತ ಹೇಳ್ತಾರೆ. ಬಿಫೋರ್ ವಿ ಸ್ಟಾರ್ಟ್ ಕಿಲ್ಲಿಂಗ್ ಒನ್ ಅನದರ್ ಅಬೌಟ್ ಇಟ್, ಬೈ ರೊಕ್ಕದ ಸಲುವಾಗಿನೇ ನಾವು ಒಬ್ಬರೊಬ್ಬರನ್ನ ನಮ್ಮಲ್ಲಿನ ಜಗಳ ಹಚ್ಚಿ ನಮ್ಮನ್ನು ಸಾಯಿಸೋಕ್ಕಿಂತ ಮುಂಚೆನೇ ನಾವು ಇದ್ರ ಬಗ್ಗೆ ಅರ್ಥ ಮಾಡ್ಕೊಬೇಕು. ಆ್ಯಂಡ್ ಇಟ್ ಈಸ್ ಒನ್ ಥಿಂಗ್ ಆರ್ ಅದರ್, ಫೈನಲ್ ನಾವು ಅರ್ಥ ಮಾಡ್ಕೋಬೇಕು ಅಂಥೇಳಿ ಮನಿ ಮ್ಯಾಡ್ನೆಸ್ ಬಗ್ಗೆ ನಮ್ಮ ಪೋಯೆಟ್ D.H. ಲಾರೆನ್ಸ್ ಇಷ್ಟು ಚೆನ್ನಾಗಿ ಈ ಒಂದು ಪೋಯೆಟ್ರಿಲಿ ನಮಗೆ ಏನು ಮಾಡಿದಾರಪ್ಪ ಅಂತ ಕ್ಲಿಯರಾಗಿ ತಿಳಿಸ್ಕೊಟ್ಟಿದ್ದರು. ಆ್ಯಂಡ್ ಐ ರಿಕ್ವೆಸ್ಟ್ ಎವ್ರಿಬಡಿ ಟು ರೀಡ್ ಇಟ್, ಆ್ಯಂಡ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಫ್ರಮ್ ದ ಪರ್ಸ್ಪೆಕ್ಟಿವ್ ಆಫ್ ಎಕ್ಸಾಮಿನೇಷನ್. ಪ್ಲೀಸ್ ನಿಮಗೆ ಈ ಒಂದು ಕ್ಲಾಸ್ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಮತ್ತು ನಿಮ್ಮ ಫ್ರೆಂಡ್ಸಿಗೂ ಏನು ಮಾಡಿರಿ ನೋಡೋಕ್ಕೆ ಹೇಳ್ರಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.